ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇಲ್ಲ, ಒಂದು ಕಥೆನೇ ಇತಿಹಾಸ ಅಂತ ಅಂದುಕೊಳ್ತಾರೆ. ಹಾಗೆ ಆ ಗಜನಿ ಮೊಹಮ್ಮದ್ ಕೂಡ ದಾಖಲೆ ಮಾಡಿದೆ. ಸೋಮನಾಥದ ಲಿಂಗ ಏನಿದೆ ಅದನ್ನು ತುಂಡುಗಳನ್ನಾಗಿ ಮಾಡಿ ಸಮುದ್ರಕ್ಕೆ ಎಸೆದ್ವಿ. ಐಶ್ವರ್ಯವನ್ನ ಮತ್ತು ಕೆಲವು ತುಂಡುಗಳನ್ನು ನಾವು ಮೆಕ್ಕಾಗೆ ಕಳಿಸ್ದೆ. ಅವನು ಬರೆದಿರೋವಂಥ ಕಮ್ಯುನಿಸ್ಟ್ ಹೇಳ್ತಾ ಇದ್ರು, 5,000 ವರ್ಷಗಳಿಂದ ಇಲ್ಲಿ ಶೂದ್ರರಿಗೆ, ಅಸ್ಪೃಶ್ಯರಿಗೆ, ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸದ ಅವಕಾಶ ಇರಲಿಲ್ಲ. ಸುಳ್ಳು. ಮತ್ತು ಕರ್ನಾಟಕದಲ್ಲಿ ಕೂಡ ರಾವಣನನ್ನು ಪರೋಕ್ಷವಾಗಿ ಆರಾಧಿಸುವಂಥದ್ದು, ಮಹಿಷಾಸುರನ್ನು ಆರಾಧಿಸುವಂಥದ್ದು ಎಲ್ಲದೂ ಕೂಡ ಸನಾತನ ಧರ್ಮ ಮತ್ತು ಭಾರತೀಯ ಸಮಾಜಗಳ ದ್ವೇಷದ ಕಾರಣಕ್ಕೆ ಹುಟ್ಟಿರುವಂಥದ್ದು. ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಟಿವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹರೀಶ್ ಕೇರ. ಇವತ್ತು ಒಬ್ಬರು ವಿಶೇಷ ಅತಿಥಿಯ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಸಂದರ್ಶನ ಅವರ ಪುಸ್ತಕ ಬಿಡುಗಡೆಯ ಹಿನ್ನೆಲೆಯಲ್ಲಿಯೂ ನಡೀತಿದೆ. ಇತರ ಅನೇಕ ವಿಷಯಗಳ ಕುರಿತು ಕೂಡ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಅತಿಥಿ ಯಾರು? ಇವರ ಹೆಸರು ಅಜ್ಜಂಪುರ ಮಂಜುನಾಥ್. ನೀವೆಲ್ಲ ಕೇಳೇ ಇರ್ತೀರಿ. ವಿಶೇಷ ಪರಿಚಯ ಅವ್ರ ಬಗ್ಗೆ ನಾವು ಮಾಡಲೇಬೇಕಾಗಿಲ್ಲ. ರಾಷ್ಟ್ರೀಯವಾದಿ ಧೋರಣೆಯ ಪತ್ರಕರ್ತರಾಗಿ, ಹಿರಿಯ ಪತ್ರಕರ್ತರಾಗಿ, ಅಂಕಣಕಾರರಾಗಿ, ಬರಹಗಾರರಾಗಿ ನಾಡಿನ ಜನತೆಗೆ, ಓದುಗರಿಗೆ ಚೆನ್ನಾಗಿ ಪರಿಚಯ ಇರುವಂಥ ವ್ಯಕ್ತಿತ್ವ ಅವರದು. ಇವರ ಒಂದು ಪುಸ್ತಕ ಈ ವಾರ ಬಿಡುಗಡೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ಈ ಪುಸ್ತಕವನ್ನು ನೀವು ಗಮನಿಸಿರ್ಬೋದು. ಹಿಂದೂ ದೇವಾಲಯಗಳು, ಇಸ್ಲಾಮಿ ವಿಧ್ವಂಸದ ಇತಿಹಾಸ. ಇದು ಭಾರತದ ಹಿರಿಯ ಇತಿಹಾಸಕಾರ ಸೀತಾರಾಮ್ ಗೋಯಲ್ ಅವರ ಇಂಗ್ಲೀಷ್ ಗ್ರಂಥದ ಅನುವಾದ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಎಲ್ಲ ವೀಕ್ಷಕ ಬಂಧುಗಳಿಗೆ ವಂದನೆಗಳು. ಈ ವಾರ ನಿಮ್ಮ ಈ ಪುಸ್ತಕ ಬಿಡುಗಡೆ ಆಯಿತು. ಹೌದು. ಸ್ವಲ್ಪ ದೀರ್ಘವಾದಂತಹ ಗ್ರಂಥನೇ ಇದು. ಬಹಳ ದಿವಸಗಳ, ಬಹಳ ವರ್ಷಗಳ ಪರಿಶ್ರಮ ಇದೆ ಈ ಬಿಡುಗಡೆಯ, ಈ ಪುಸ್ತಕದ ಹಿಂದಿದೆ ಅಂತ ಅಂದ್ಕೋತೀನಿ. ಸೀತಾರಾಮ್ ಗೋಯಲ್ ನಮ್ಮ ಭಾರತದ ಇತಿಹಾಸ ನಿರೂಪಣೆಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಗೊತ್ತಿಲ್ಲದವರಿಗಾಗಿ ಅವ್ರ ಬಗ್ಗೆ ಕೆಲವು ವಿವರಗಳು ನಿಮ್ಮಿಂದ ಬೇಕು ಅಂತ ನಾನು ಅಪೇಕ್ಷಿಸ್ತೇನೆ. ಯಾರು ಸೀತಾರಾಮ್ ಗೋಯಲ್? ಭಾರತದ ಇತಿಹಾಸ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು? ಗೋಯಲ್ ಅವರ ಪರಿಚಯಕ್ಕಿಂತ ಮುಂಚೆ ಒಂದೆರಡು ಸಂಗತಿಗಳನ್ನು ನಾನು ಪ್ರಸ್ತಾವನೆಯಲ್ಲಿ ಹೇಳ್ತೀನಿ. ಮುಖ್ಯವಾಗಿ ಎಸ್.ಎಲ್. ಭೈರಪ್ಪನವರು ಅವರ ಆವರಣ ಒಂದು ಕೃತಿನಲ್ಲಿ ಈ ಕೊನೆಯಲ್ಲಿ ಈ ಒಂದು ಕೃತಿಗಳ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಒಂದು ಗ್ರಂಥಗಳ ಒಂದು ಪಟ್ಟಿ ಇದೆ. ಅದರಲ್ಲಿ ಪ್ರಮುಖವಾಗಿ ವಾಯ್ಸ್ ಆಫ್ ಇಂಡಿಯಾ ಗ್ರಂಥಗಳ ಒಂದು ಉಲ್ಲೇಖವನ್ನು ಕೂಡ ನಾವು ಗಮನಿಸ್ಬೋದು. ರಾಮಸ್ವರೂಪರಾಗಲಿ, ಸೀತಾರಾಮ್ ಗೋಯಲ್ ಆಗಲಿ, ಅವರ ಕೊಡುಗೆ ಏನೋ, ಅವರ ಪುಸ್ತಕಗಳೇನೋ ಗೊತ್ತೇ ಇಲ್ಲ ನಮಗೆ. ಯಾಕೆ ಅಂತಂದರೆ ಆಗಿನ ವ್ಯವಸ್ಥೆ ಏನಿತ್ತು, 50, 60, 70ರ ದಶಕಗಳಲ್ಲಿ ಏನಿತ್ತು, ಯಾರು ಕೇಂದ್ರ ಸರ್ಕಾರವನ್ನು ತಮ್ಮ ಕೈಯಲ್ಲಿಟ್ಕೊಂಡಿದ್ರು ಅವರು ಇದ್ಯಾವುದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಯಾವ ಪತ್ರಿಕೆಗಳಲ್ಲಿ ಕೂಡ ಈ ಸಾದರ ಸ್ವೀಕಾರ ಅಂತ ಹೇಳ್ತೀವಲ್ಲ, ಅದು ಕೂಡ ಬರೆದ ಹಾಗೆ ಮಾಡಿದ್ರು. ಗೊತ್ತೇ ಇಲ್ಲ. ವೈಯಕ್ತಿಕವಾಗಿ ಹೇಳೋದಾದರೆ ನಾನು ಬೆಳೆದಿದ್ದೇ ಪುಸ್ತಕಗಳ ಮಧ್ಯೆ. ಒಂದು ದಿನ ಒಂದು ಫುಟ್ಬಾಲ್ ಆಡಲಿಲ್ಲ, ಕ್ರಿಕೆಟ್ ಆಡಲಿಲ್ಲ. ಸ್ವಾತಂತ್ರ್ಯ ಹೋರಾಟದ ಬಗ್ಗೆನೇ 100 ಪುಸ್ತಕಗಳನ್ನು ಓದಿದೆ. ಆದರೆ ಆಶ್ಚರ್ಯ ಆಗುತ್ತೆ, ಕಳೆದ 20 ವರ್ಷಗಳಲ್ಲಿ ವಿಶೇಷವಾಗಿ ಈ ದಾಖಲೆಗಳನ್ನೆಲ್ಲ ಗಮನಿಸಿದಾಗ ನಾನು ಓದಿದ್ದು ಬಹುಪಾಲು ಸುಳ್ಳು ಇತಿಹಾಸ ಅಂತ. ಆಶ್ಚರ್ಯ ಆಗುತ್ತೆ. ಸ್ವಾತಂತ್ರ್ಯ ಹೋರಾಟ ಆಗ್ಬೋದು, ಭಾರತದ ಇತಿಹಾಸ ಆಗ್ಬೋದು, ಎಲ್ಲದೂ ಕೂಡ ತಪ್ಪು, ಸುಳ್ಳು. ಒಂದು ಉದಾಹರಣೆಯನ್ನು ಕೊಡ್ಬೋದು ನಿಮಗೆ. 1965ರಲ್ಲಿ ನಾನು ಓದ್ತಾ ಇದ್ದಾಗ ಸರೋಜಿನಿ ದೇವಿ ಅಂತ ಒಂದು ನಮಗೆ ಉಪಪಠ್ಯ, ನಾನ್ ಡೀಟೇಲ್ ಟೆಕ್ಸ್ಟ್ ಇತ್ತು. ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ಟೆಕ್ಸ್ಟ್ ಬುಕ್. ಅದು ಯಾಕೆ ಬಂತು ಅನ್ನೋದು ಅದು ಹೇಳೋದಕ್ಕಾಗೋದಿಲ್ಲ. ನಾವೆಲ್ಲ ಓದ್ತಾ ಇದ್ವಿ. ನಾನೊಂದು ಹಿಂದಿ ಪರೀಕ್ಷೆ ಕೂಡ ತಗೊಂಡಿದ್ದೆ. ಅಲ್ಲಿ ಕೂಡ ಈ ಸರೋಜಿನಿ ದೇವಿಯವರದ್ದೇನೆ ಒಂದು ಪಠ್ಯ ಇತ್ತು. ಎರಡೂ ಭಾಷೆಗಳಲ್ಲಿ ಓದೋವಂಥದ್ದು, ಬರೆಯೋವಂಥದ್ದು ಸೌಲಭ್ಯ ಆಗಿ ಅಂತ. ಅದಾದ ಒಂದು 10 ವರ್ಷಗಳ ಕಾಲ ಆಶ್ಚರ್ಯ ಆಯಿತು. ಸರೋಜಿನಿ ನಾಯ್ಡು ಅವ್ರದ್ದು ಸ್ವಾತಂತ್ರ್ಯ ಹೋರಾಟಕ್ಕೆ ಏನೊಂದು ಕೊಡುಗೆ ಏನಿದೆ, ನಗಣ್ಯ. ಆಶ್ಚರ್ಯ ಆಗುತ್ತೆ, ಎಲ್ಲಾದರೂ ಕೂಡ ಉಂಟಾ ಅಂತ. ಮತ್ತು ಬ್ರಿಟಿಷರು ಯಾವ ರೀತಿ ನಮ್ಮ ದೇಶವನ್ನು ನಾಶ ಮಾಡಿದ್ರು ಹಾಗೆ ಅಂತ ಹೇಳಿದ್ರೆ, ಯಾರ ಹತ್ರ ಕೂಡ ಏನೂ ಇರಲಿಲ್ಲ. ಇಡೀ ದೇಶದಲ್ಲಿ ಬಡತನ, ದಾರಿದ್ರ್ಯ, ಅನಕ್ಷರತೆ ಎಲ್ಲದೂ ತುಂಬಿತ್ತು. ಜನಗಳಿಗೆ ತಿನ್ನೋದು ಕೂಡ ಏನೂ ಇರಲಿಲ್ಲ. ಇದರ ಮಧ್ಯೆ ಒಂದು ಕ್ಯಾಮ್ರಾ ಆಗಲಿ ಅಥವಾ ಇನ್ನೇನಾದರೂ ಕೂಡ, ಅಂದರೆ ಒಂದು ಮುದ್ರಣಾಲಯ ಇತ್ತ, ಯಾರ ಹತ್ರ ಇರಲಿಲ್ಲ. ಯಾರ ಹತ್ರ ಇತ್ತು? ಬ್ರಿಟಿಷರಿಗೆ ಯಾರು ಬೇಕಾಗಿದ್ದರೋ ಅವ್ರ ಹತ್ರ ಮಾತ್ರ ಇತ್ತು.
ಹಾಗಾಗಿ 1947ಕ್ಕಿಂತ ಮುಂಚಿನ ಇತಿಹಾಸವನ್ನು ನಾವು ಗಮನಿಸಿದಾಗ, ಫೋಟೋಗಳನ್ನು ನೋಡಿದಾಗ, ಕೆಲವು ವಿಡಿಯೋ ತುಣುಕುಗಳು, ಆ್ಯಕ್ಚುಲಿ ಅವು ಮೂವಿಗಳು ತುಣುಕುಗಳು ಗಮನಿಸಿದಾಗ ನಮ್ಗೆ ಏನನ್ಸುತ್ತೆ, ಕಾಂಗ್ರೆಸ್ ಆಗಬಹುದು, ಸರೋಜಿನಿ ನಾಯ್ಡು ಅವರಾಗ್ಬೋದು, ಗಾಂಧೀಜಿಯವರಾಗ್ಬೋದು, ಜವಾಹರ್ಲಾಲ್ ನೆಹರು ಆಗ್ಬೋದು, ಇವ್ರದ್ದು ಬಹಳ ದೊಡ್ಡ ಒಂದು ಕೊಡುಗೆ ಹಾಗೆ ಅಂತ. ಆದರೆ ನಾನೇ ಸ್ವತಃ ದೆಹಲಿನಲ್ಲಿದ್ದಾಗ ಒಂದು 40 ವರ್ಷಗಳ ಹಿಂದೆ ಈ ಮಹಾತ್ಮ ಗಾಂಧಿ ಮ್ಯೂಸಿಯಮ್ಮು ಎಲ್ಲದನ್ನು ಕೂಡ ಗಮನಿಸಿದ್ದೀನಿ ನಾನು. ಅಲ್ಲಿರೋ ನೂರಾರು ಕಟಿಂಗ್ಗಳನ್ನು ನೋಡಿದ್ದೀನಿ. ಬಾಂಬೆ ಕ್ರಾನಿಕಲ್ ಅಂತ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆ ಕಟಿಂಗ್ ಕೂಡ ನೋಡಿದ್ದೀನಿ. ಅವಾಗೆಲ್ಲ ನೋಟ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ನಮ್ಮ ಹತ್ರ ಎಲ್ಲ ಕ್ಯಾಮ್ರಾ ಇರಲಿಲ್ಲ ಆಗ. ಅನಿಸುತ್ತೆ, ಓಹೋ ಇವ್ರದ್ದೇ ಒಂದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಹಾಗೆ ಅಂತ. ಆದರೆ ಬ್ರಿಟಿಷ್ ಸರ್ಕಾರದಲ್ಲಿ ಅಧಿಕಾರಿಯಾಗಿದ್ದವರು ಫಿರೋಜ್ ಶಾ ಮೆಹ್ತಾ ಅನ್ನೋರು ಪ್ರಾರಂಭ ಮಾಡಿದ ಪತ್ರಿಕೆ ಅದು. ಅವರೇನೆ ಗಾಂಧೀಜಿಯವರು 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಬಂದಾಗ ವ್ಯವಸ್ಥೆ ಮಾಡಿದ್ದು. ಈ ಎಲ್ಲದೂ ಕೂಡ ಅವರಿಗೆ ಬೆಂಬಲ ಕೊಟ್ಟಂಥವರು ಬ್ರಿಟಿಷರೇ ಅಂತ ಗೊತ್ತಾಗುತ್ತೆ. ಇದನ್ನು ಗಮನಿಸಿದಾಗ ಏನಾಗುತ್ತೆ ಅಂದರೆ, ನಮ್ಮ ಇತಿಹಾಸದ ಟೆಕ್ಸ್ಟ್ ಬುಕ್ಗಳಲ್ಲಿ ಯಾವುದು ಬಂತು, ಯಾಕೆ ಬಂತು, ಯಾವುದು ಬರಲಿಲ್ಲ, ಯಾಕೆ ಬರಲಿಲ್ಲ, ಇವೆಲ್ಲದೂ ಕೂಡ ಅರ್ಥ ಆಗುತ್ತೆ. ಇಸ್ಲಾಮಿ ದಾಳಿಕೋರರ ವಿಶೇಷ ಏನು? ಅವರು ಎಲ್ಲ ಆಸ್ಥಾನಗಳಲ್ಲಿ ಅವರು ಕ್ರಾನಿಕ್ಲರ್ಸ್ ಅಂತಾರೆ, ಆಸ್ಥಾನ ಇತಿಹಾಸಕಾರರು ಅಂತ ಹೇಳಬಹುದು. ಅವರೆಲ್ಲರೂ ಕೂಡ ದಾಖಲೆ ಮಾಡಿದ್ದಾರೆ. ಬಾಬರ್ನಾಮ ಮತ್ತು ಅಕ್ಬರ್ನಾಮ ಇದೆ, ಔರಂಗಜೇಬ್ದು ಫತಾವಾಯಿ ಆಲಮ್ಗಿರಿ ಇದೆ, ಅವೆಲ್ಲ ಬಹಳ ದೊಡ್ಡ ದೊಡ್ಡ ಸಂಪುಟಗಳಿದೆ. ಮತ್ತು ಖಿಲ್ಜಿಗಳಾಗಲಿ ಉಳಿದವರಾಗಲಿ ಅವರು ಕೂಡ ಬರೆಸಿಟ್ಟಿದ್ದಾರೆ. ಆ ಎಲ್ಲದರಲ್ಲೂ ಕೂಡ ಬಹಳ ಸ್ಫುಟವಾಗಿ, ನೇರವಾಗಿ, ಸ್ಪಷ್ಟವಾಗಿ ಬರೆದಿದ್ದಾರೆ. ಏನು ಬರೆದಿದ್ದಾರೆ? ನಾವು ಈ ದಾಳಿಗಳನ್ನು ಇಸ್ಲಾಮಿನ ಸಿದ್ಧಾಂತದ ಅನುಗುಣವಾಗಿ ಮಾಡಿದ್ದೀವಿ. ಏನು ಹೇಳುತ್ತೆ ಇಸ್ಲಾಂ ಸಿದ್ಧಾಂತ? ನಮಗೆ ಗೊತ್ತಿಲ್ಲ. ಇಸ್ಲಾಂ ಹೇಳೋವಂಥದ್ದೇನು ಅಂತ ಹೇಳಿದ್ರೆ, ಕಾಫಿರರಿಗೆ, ಮುಸ್ಲಿಮೇತರರಿಗೆ ಯಾರಿಗೂ ಕೂಡ ಈ ಪ್ರಪಂಚದಲ್ಲಿರೋದಕ್ಕೆ ಯಾವುದೇ ಆಗಲಿ ಅವಕಾಶ ಇಲ್ಲ. ಇಡೀ ಜಗತ್ತು ಅಲ್ಲಾಹುವಿಗೆ ಸೇರುತ್ತೆ, ಆ ಕಾರಣದಿಂದ ಪ್ರವಾದಿ ಮೊಹಮ್ಮದರಿಗೆ ಸೇರುತ್ತೆ, ಆ ಕಾರಣದಿಂದ ಮುಸ್ಲಿಮರಿಗೆ ಸೇರುತ್ತೆ ಹಾಗೆ ಅಂತ. ಕ್ರಿಶ್ಚಿಯಾನಿಟಿನಲ್ಲಿ ಕೂಡ ಹೆಚ್ಚು ಕಡಿಮೆ ಇದೇ ಧೋರಣೆಯನ್ನು ನಾವು ಕಾಣಬಹುದು. ಹಾಗಾಗಿ ಏನು ಮಾಡಿದ್ರು, ಯುರೋಪ್ ಮೂಲದ ಕ್ರಿಶ್ಚಿಯನರು ಕೂಡ ಹೇಳಿದರೆ ನಂಬೋದಕ್ಕೆ ಕಷ್ಟ ಆಗುತ್ತೆ. ಅವರೇ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ದಾಖಲೆಗಳನ್ನು ಅವರು ಪ್ರಕಟಿಸಿದ್ದಾರೆ. ಕೊಲಂಬಸ್ದ ಆಕ್ರಮಣ ಆಗ್ಬೋದು, ಪೋರ್ಚುಗೀಸರದಾಗ್ಬೋದು, ಸ್ಪೇನ್ ದೇಶದವರಾಗ್ಬೋದು, ಇಂಗ್ಲೀಷ್ ಮತ್ತು ಫ್ರೆಂಚ್ ಮತ್ತು ಉಳಿದವ್ರದ್ದಾಗ್ಬೋದು, ಎಲ್ಲರೂ ಕೂಡ ದಾಳಿ ಮಾಡಿದ್ರು. ವಿಶೇಷವಾಗಿ ಎಷ್ಟು ದಾಳಿ ನಡೀತು ಅಂತ ಹೇಳಿದ್ರೆ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಈ ಎಲ್ಲ ಕಡೆ ಇದ್ದ ಮೂಲ ಸಂಸ್ಕೃತಿಗಳನ್ನು, ಸ್ಥಳೀಯರನ್ನು, ಮೂಲ ನಿವಾಸಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರು. ಯಾರು? ಈ ಮಿಷನರಿಗಳು. ಅವ್ರ ಉದ್ದೇಶ ಲೂಟಿ ಜೊತೆಯಲ್ಲಿ ಕ್ರೈಸ್ತ ಮತದ ಪ್ರಸಾರ, ಕ್ರೈಸ್ತ ಧರ್ಮ ಅಲ್ಲ, ಕ್ರೈಸ್ತ ಮತದ ಪ್ರಸಾರ. ಆ ಮತ ಸಿದ್ಧಾಂತಗಳನ್ನು ಓದಿದಾಗ ಗೊತ್ತಾಗುತ್ತೆ ನಮಗೆ ಧರ್ಮ ಮತ್ತು ರಿಲಿಜನ್ಗಳಿಗೆ ವ್ಯತ್ಯಾಸ ಏನು ಹಾಗೆ ಅಂತ. ಖುರಾನ್ ಮತ್ತು ಹದೀಸ್ಗಳನ್ನು ಓದಿದಾಗ ಗೊತ್ತಾಗುತ್ತೆ ಧರ್ಮ ಮತ್ತು ಅವುಗಳಿಗೆ ವ್ಯತ್ಯಾಸ ಏನು ಹಾಗೆ ಅಂತ. ನಮ್ಮಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಈಗ ಒಂದು 250 ವರ್ಷಗಳ ಹಿಂದೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದ ದಯಾನಂದ ಸರಸ್ವತಿಗಳು ಬಹಳ ದೊಡ್ಡ ಒಂದು ಸಂಶೋಧನೆಯನ್ನು ಅಧ್ಯಯನವನ್ನು ಮಾಡಿದ್ರು. ಅವರೇನು ಮಾಡಿದ್ರು, ಈ ಇಸ್ಲಾಂ, ಕ್ರಿಶ್ಚಿಯಾನಿಟಿ ಮತ್ತು ಜುಡಾಯಿಸಮ್ ಎಲ್ಲದನ್ನು ಕೂಡ ಅಧ್ಯಯನ ಮಾಡಿದ್ರು. ಆ ಭಾಷೆಗಳನ್ನು, ಆ ಲಿಪಿಗಳನ್ನು ಕಲಿತರು. ಅವರು ಕಲಿತಾಗ ಅವರು ಸತ್ಯಾರ್ಥ ಪ್ರಕಾಶ ಗ್ರಂಥವನ್ನು ಬರೆದಾಗ, ಆ ಗ್ರಂಥವನ್ನು ಜನಗಳು ಓದಿದಾಗ ಎಲ್ರಿಗೂ ಕೂಡ ಒಂದು ರೀತಿ ಆಘಾತ ಆಯಿತು. ನಿಜವಾ ಹಾಗೆ ಅಂತ. ಏಕೆ ಅಂತ ಹೇಳಿದ್ರೆ, ಬಹಳ ಜನ ಏನು ತಿಳ್ಕೊಂಡಿದ್ದು ಅಂದರೆ, ವೈವಿಧ್ಯತೆ ಇದೆ, ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಏನಿದೆ ಈ ಥರನೇ ಅವು ಕೂಡ ಕ್ರಿಶ್ಚಿಯಾನಿಟಿ ಆಗಬಹುದು, ಇಸ್ಲಾಂ ಆಗಬಹುದು ಅಂತ. ಈ ರೀತಿ ವ್ಯತಿರಿಕ್ತವಾಗಿದೆ. ಆ ಮತ ಸಿದ್ಧಾಂತದಲ್ಲೇ ಈ ಒಂದು ಅಪಾಯ ಇದೆ ಅಂತ ಗೊತ್ತಾಗಿದ್ದು ದಯಾನಂದ ಸರಸ್ವತಿಯವರಿಂದ. ಮತ್ತೆ ಮುಂದುವರೆದಂತೆ ಅನಂತರ ಮಹರ್ಷಿ ಅರವಿಂದರು, ಅಂದರೆ ಬಹಳ ಉನ್ನತವಾದ ಅಧ್ಯಯನ ಮತ್ತು ಉನ್ನತವಾದ ಅವರ ಗ್ರಂಥಗಳು
ಹಾಗಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ರಾಮಸ್ವರೂಪರದಾಗಲಿ ಸೀತಾರಾಮ್ ಗೋಯಲ್ ಅವರ ವಿಚಾರಗಳನ್ನು ಕೂಡ ಸುಮ್ಮನೆ ಓದೋದಕ್ಕೆ ಸಾಧ್ಯ ಆಗಲ್ಲ, ಅಧ್ಯಯನನೇ ಮಾಡಬೇಕಾಗತ್ತೆ. ಅವರು ಈ ಎಲ್ಲ ದಾಖಲೆಗಳನ್ನು ಕೂಡ ಗಮನಿಸಿದ್ರು. ಒಂದು ಉದಾಹರಣೆ ಕೊಡ್ತೀನಿ. ಜದುನಾಥ್ ಸರ್ಕಾರ್ ಅಂತ ರಾಷ್ಟ್ರೀಯವಾದಿ ಇತಿಹಾಸಕಾರರು, ಬಹಳ ಒಳ್ಳೆ ಇತಿಹಾಸದ ಒಂದು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವರೇನು ಮಾಡಿದ್ರು, ಈ ಮುಸ್ಲಿಂ ಇತಿಹಾಸಕಾರರ ಕ್ರಾನಿಕ್ಲರ್ಸ್ ಏನಿದೆ ಅವರ ಅನೇಕ ಸಂಗತಿಗಳನ್ನು ಅವರು ದಾಖಲೆಗಳನ್ನು ಮಾಡಿದ್ರು. ಅದೆಲ್ಲದರಲ್ಲೂ ನಾವು ಕಾಣುವಂಥದ್ದು ಹಿಜ್ರಿ ದಿನಾಂಕ. ಹಿಜ್ರಿ ದಿನಾಂಕ ಮತ್ತು ಇವತ್ತಿನ ಕ್ಯಾಲೆಂಡರ್ ಏನಿದೆ ಅದನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ. ನಾವು ಬಳಸುವಂಥದ್ದು ಅದೇನೆ, ಕಾಮನ್ಯರ ಅಂತ ಮತ್ತು ಹಿಜ್ರಿ ಕ್ಯಾಲೆಂಡರು. ಈ ಎರಡಕ್ಕೂ ಕೂಡ ಅವರೇನು ಮಾಡಿದ್ರು, ಒಂದು ಪಟ್ಟಿ ಮಾಡಿದ್ರು. ಯಾವ ರೀತಿ ಈ ಕ್ರಾನಿಕ್ಲರ್ಸ್ ಬರೆದಿದ್ದಾರೆ ಅಂತ ಹೇಳಿದ್ರೆ ಎಲ್ಲದೂ ಕೂಡ ಪರ್ಫೆಕ್ಟ್ ಆಗಿದೆ, ಸ್ಪಷ್ಟವಾಗಿದೆ. ಇಂಥ ದಿನ ನಾವು ಹೋಗಿ ಇಂಥ ದೇವಾಲಯವನ್ನು ನಾಶ ಮಾಡಿದ್ವಿ, ಇಂಥ ದೇವಾಲಯವನ್ನು ನಾಶ ಮಾಡಿ ಅಲ್ಲಿ ಪ್ರತಿಮೆಗಳನ್ನು ತುಂಡು ತುಂಡು ಮಾಡಿ ಇಂಥ ಮಸೀದಿಯ ಮೆಟ್ಲುಗಳಿಗೆ ಹಾಕ್ಸಿದ್ವಿ, ಅಲ್ಲಿದ್ದ ಅರ್ಚಕರನ್ನು ಕೊಂದು ಹಾಕಿ ಆ ರಕ್ತವನ್ನು ಎರಚೋ ಥರ ಮಾಡಿದ್ವಿ, ಹಸುಗಳನ್ನು ಕಡಿದು ಅದರ ನಾಲಿಗೆಗಳನ್ನು ಕತ್ತರಿಸಿ ಅಲ್ಲೆಲ್ಲದೂ ಕೂಡ ಎರಚಿದ್ವಿ. ಅವರೇ ಬರೆದಿರೋವಂಥದ್ದು. ಮತ್ತು ಇನ್ನೂ ಕೆಲವರು ಬರೆದಿದ್ದಾರೆ. ನವಾಬ ಆಗ್ಬೋದು, ಸುಲ್ತಾನ ಆಗ್ಬೋದು, ಒಬ್ಬ ಬಾದಶಾಹ ಆಗ್ಬೋದು. ಅವ್ರ ಹತ್ರ ಹೋಗ್ಬಿಟ್ಟು ಒಬ್ಬ ಸರ್ದಾರ ಹೋಗ್ಬಿಟ್ಟು ಹೇಳಿದ್ರೆ ಈ ರೀತಿ ನಾಶ ಆಯಿತು ಅಂತ ಅವನಿಗೆ ಅವರು ಬಹುಮಾನ ಕೊಟ್ಟಿದ್ದಾರೆ. ನೀನು ಇಸ್ಲಾಮಿನ ಕೆಲಸವನ್ನು ಮಾಡಿದೀಯಾ, ಹಾಗಾಗಿ ನಿನಗೆ ಒಂದು ಬಡ್ತಿ ಇದೆ, ನಿನಗೊಂದು ಇದೆ ಹಾಗೆ ಅಂತ. ಈ ಎಲ್ಲದನ್ನೂ ಕೂಡ ದಾಖಲೆ ಮಾಡಿರೋವಂಥವ್ರು ಮುಸ್ಲಿಂ ಇತಿಹಾಸಕಾರರೇನೆ. ಇದನ್ನು ಜದುನಾಥ್ ಸರ್ಕಾರ್ ಕೂಡ ನೋಡಿ ಗಮನಿಸಿದ್ರು, ಸೀತಾರಾಮ್ ಗೋಯಲ್ ಕೂಡ ಈ ಎಲ್ಲದನ್ನು ಕೂಡ ದಾಖಲೆ ಮಾಡಿದ್ರು. ಜದುನಾಥ್ ಸರ್ಕಾರ್ ಈ ಎಲ್ಲದನ್ನು ಕೂಡ ಬರಿಬೇಕಾದ್ರೆ, ಮುದ್ರಣಕ್ಕೆ ಹೋಗ್ಬೇಕಾದ್ರೆ ಎಲ್ಲದನ್ನು ಕೂಡ ಅವರು ಟ್ಯಾಲಿ ಮಾಡಿದ್ರು, ಎಲ್ಲ ಸರಿಯಾಗಿದೆಯಾ ಅಂತ. ಒಂದು ಕಡೆ ಏನೋ ಒಂದು ದಿನಾಂಕ ವ್ಯತ್ಯಾಸ ಆಯಿತು. ಅವರ ಸಹಾಯಕ ಕಾಪಿ ಮಾಡಬೇಕಾದ್ರೆ ವ್ಯತ್ಯಾಸ ಮಾಡಿದ್ದ. ಅವರು ಮೂಲವನ್ನು ನೋಡಿಬಿಟ್ಟು, ಅಂದರೆ ಹಿಜ್ರಿ ತಾರೀಖನ್ನು ನೋಡಿ ಅವರು ಆಮೇಲೆ ಸರಿ ಮಾಡಿದ್ರು. ಅವರು ಬರೆದಿದ್ದಾರೆ, ಈ ಒಂದು ನಾಶ ಏನಿದೆ, ಈ ಒಂದು ವಿಧ್ವಂಸ ಏನಿದೆ ಎಲ್ಲದೂ ಕೂಡ ಇಸ್ಲಾಮಿಗೆ ಅನುಗುಣವಾಗಿದೆ ಮತ್ತು ಎಲ್ಲ ನವಾಬರು, ಸುಲ್ತಾನರು, ಬಾದಶಾಹರು ಮಾಡಿದ್ದು ಅದನ್ನೇ ಬೆಂಬಲಿಸ್ಕೊಂಡು ಬಂದರು ಹಾಗೆ ಅಂತ. ಸೀತಾರಾಮ್ ಗೋಯಲ್ ಒಂದು ಕಡೆ ಕೋಟ್ ಮಾಡ್ತಾರೆ. ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಗಜನಿ ಬಗ್ಗೆ ಕೇಳಿರ್ತೀವಿ ನಾವು, ಗೋರಿ ಮೊಹಮ್ಮದನ ಬಗ್ಗೆ ಕೇಳಿರ್ತೀವಿ ನಾವು. ಅವ್ರು ಏನು ಮಾಡಿದ್ರು ಹಾಗೆ ಅಂತ. ಪ್ರಚಲಿತ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಅವ್ರನ್ನ ಲೂಟಿ ಮಾಡಿದ್ರು ಹಾಗೆ ಅಂತ ಹೇಳ್ತಾರೆ. ಯಾಕೆ ಲೂಟಿ ಮಾಡಿದ್ರು ಅಂದರೆ, ಇಲ್ಲಿ ಭಾರತದಲ್ಲಿರೋ ದೇವಾಲಯಗಳಲ್ಲಿ ಇಲ್ಲಿರೋ ಜನ ಎಲ್ಲರೂ ಕೂಡ ಬಡವರನ್ನು ಒಂದು ರೀತಿ ಶೋಷಣೆ ಮಾಡಿ ದೇವಾಲಯಗಳಲ್ಲಿ ಐಶ್ವರ್ಯ ಇಟ್ಟಿದ್ದರು. ಅದು ಲೂಟಿಕೋರರ ಕಣ್ಣು ಕುಕ್ಕಿತು, ಅದಕ್ಕೋಸ್ಕರವಾಗಿ ದಾಳಿ ಮಾಡಿದ್ರು ಹಾಗೆ ಅಂತ. ಇದು ಶುದ್ಧಾಂಗ ಸುಳ್ಳು, ಇತಿಹಾಸದ ವಿಕೃತಿ ಇದು. ಆದರೆ ಆ ಕ್ರಾನಿಕ್ಲರ್ಸ್ ಮುಸ್ಲಿಂ ಇತಿಹಾಸಕಾರರೇ ಬರೆದಿದ್ದಾರೆ ಏನೇನಾಯಿತು ಹಾಗೆ ಅಂತ. ತುಂಬ ಜನ ಇದ್ದಾರೆ ಆ ರೀತಿ ಇತಿಹಾಸವನ್ನು ಬರೆದವರು. ಅದರಲ್ಲಿ ಈ ಗಜ್ನಿ ಮೊಹಮ್ಮದ್ದು ನಾವು ಸೋಮನಾಥದ್ದು ಅವೆಲ್ಲ ಕೇಳಿರ್ತೀವಿ. ಬಹಳ ಕಡೆ ಸಾವಿರಾರು ದೇವಾಲಯಗಳನ್ನು ಅವನು ನಾಶ ಮಾಡಿದ. ಅವನು ಇವತ್ತಿನ ಮಥುರೆಗೆ ಹೋದ. ಮಥುರೆನಲ್ಲಿ ಬಹಳ ಅದ್ಭುತವಾದ ದೇವಾಲಯ ಇತ್ತು, ಕೇಶವ ದೇವಾಲಯ ಹಾಗೆ ಅಂತ. ಆ ದೇವಾಲಯ ಕೂಡ ಅಲ್ಲಿದ್ದ ಶಿಲ್ಪಕಲೆ ಜೊತೆಯಲ್ಲಿ ಅಲ್ಲಿ ಮೂರ್ತಿಗಳಾಗಲಿ ಇದಾಗಲಿ ಬಹಳ ಅದ್ಭುತವಾಗಿತ್ತು. ಅವನೇನು ಮಾಡ್ದ, ಆ ಎಲ್ಲದನ್ನು ಕೂಡ ಗಮನಿಸ್ಬಿಟ್ಟು ಅವನು ಅದಾದ ಮೇಲೆ ಅದೆಲ್ಲದನ್ನು ಕೂಡ ನಾಶ ಮಾಡೋ ಕೆಲಸ ಅಂತ ಮಾಡ್ದ. ಅವರೆಲ್ಲರೂ ಕೂಡ ದಾಖಲೆ ಮಾಡಿದ್ದಾರೆ. ಸ್ವತಃ ಗಜ್ನಿ ಮೊಹಮ್ಮದ್ ಏನು ಬರೆದಿದ್ದಾನೆ, ಆ ದೇವಾಲಯಗಳೆಲ್ಲ ತುಂಬ ಚೆನ್ನಾಗಿದ್ವು ಹಾಗೆ ಅಂತ ವ್ಯಂಗ್ಯವಾಗಿ ಬರೆದಿದ್ದಾನೆ. ಅದಾದಮೇಲೆ ನಾಶ ಮಾಡಿದ್ದಾನೆ. ನಮ್ಮಲ್ಲಿ ಎಂತಹ ಇತಿಹಾಸ ವಿಕೃತಿ, ಎಂತಹ ಒಂದು ವಿಚಿತ್ರವಾದ ನಡೆದಿದೆ ಅಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ಅವರು ಈ ಡಿಸ್ಕವರಿ ಆಫ್ ಇಂಡಿಯಾ ಕೆಲವೆಲ್ಲ ಬರೆದಿದ್ದಾರೆ. ಅದನ್ನು ಕೂಡ ಅನೇಕ ಬಾರಿ ನಮ್ಮ ಪಠ್ಯಪುಸ್ತಕಗಳಲ್ಲಿ ಕಾಣಬಹುದು. ಅವರಿಗೆ ಸನಾತನ ಧರ್ಮದ ಬಗ್ಗೆ, ಭಾರತದ ಬಗ್ಗೆ ತುಂಬ ಪೂರ್ವಗ್ರಹ ದ್ವೇಷ ಇತ್ತು. ಅವರೇ ಹೇಳಿದ್ದಾರೆ, ಸಾಂಸ್ಕೃತಿಕವಾಗಿ ನಾನು ಒಬ್ಬ ಮುಸ್ಲಿಂ, ಆಕ್ಸಿಡೆಂಟಲ್ ಹಿಂದೂ ಬೈ ಬರ್ತ್.
ಮತ್ತು ನನ್ನ ಶಿಕ್ಷಣದಿಂದ ನಾನು ಒಬ್ಬ ಇಂಗ್ಲೀಷ್ ಮನ್ ಅಂತ. ಹ್ಮ್. ಅವ್ರ ಪದಗಳಿವು, ಅವರೇ ದಾಖಲೆ ಮಾಡಿರೋಂಥದ್ದು. ಅವರೇನು ಮಾಡಿದ್ರು, ಅವರು ಇದರಲ್ಲಿ ಈ ಗಜ್ನಿ ಮೊಹಮ್ಮದದ್ದು ಅವನೊಬ್ಬ ಕಲಾರಾಧಕ, ಈ ಕಲೆಯನ್ನು ಅವನು ಮೆಚ್ಕೊಂಡಿದ್ದಾನೆ ಅಂತ ಬರೆದು ಅವನು ನಾಶ ಮಾಡಿದ್ದನ್ನು ಕೈಬಿಟ್ರು. ಈ ಕೆಲಸವನ್ನು ಅವರು ಯಾರ್ಯಾರನ್ನು ನೇಮಕ ಮಾಡಿದ್ರೋ ಇದೇ ಕೆಲಸವನ್ನು ಅವರು ಮುಂದುವರಿಸ್ಕೊಂಡು ಬಂದರು. ಅವರು ಇದು ಇಡೀ ದೇಶವನ್ನು, ಇಡೀ ದೇಶದ ಅಭಿಪ್ರಾಯಗಳನ್ನು ನಾಶ ಮಾಡೋದಕ್ಕೆ ಬಹಳ ದೊಡ್ಡ ಒಂದು ಕೊಡುಗೆ. ಸೀತಾರಾಮ್ ಗೋಯಲ್ ಇವೆಲ್ಲದನ್ನು ಕೂಡ ದಾಖಲೆ ಮಾಡಿದ್ದಾರೆ. ಸರ್, ಅವರು ವಾಯ್ಸ್ ಆಫ್ ಇಂಡಿಯಾ ಶುರು ಮಾಡಿದರು, ಸರಣಿಯನ್ನು ಶುರು ಮಾಡಿದರು. ಆಮೇಲೆ ನೀವು ಅದರ ಕನ್ನಡ ಆವೃತ್ತಿಯ ಸಂಪಾದಕರಾಗಿದ್ದೀರಿ. ಈ ವಾಯ್ಸ್ ಆಫ್ ಇಂಡಿಯಾ ಇದುವರೆಗೆ ಏನು ಕೆಲಸ ಮಾಡಿದೆ ಅಂದರೆ ಎಷ್ಟು ಕೃತಿಗಳನ್ನು ತಂದಿದೆ, ಈ ಕುರಿತು ಕನ್ನಡದಲ್ಲಿ ಎಷ್ಟು ಬಂದಿದೆ, ಇನ್ನೆಷ್ಟು ಏನಾಗಬೇಕಾಗಿದೆ ಆ ವಿಷಯದಲ್ಲಿ? ವಾಯ್ಸ್ ಆಫ್ ಇಂಡಿಯಾದ್ದು ಇಂಗ್ಲೀಷಲ್ಲಿ 100 ಕೃತಿಗಳಿವೆ. ರಾಮಸ್ವರೂಪರು ಮತ್ತು ನವರತ್ನ ರಾಜರು, ನಮ್ಮ ನವರತ್ನ ರಾಜರು ಕರ್ನಾಟಕದವರು, ಮತ್ತು ತುಂಬ ಜನ ಇದ್ದಾರೆ. ನೀರಾಲ ಅಂತ ಒಬ್ಬರಿದ್ದಾರೆ. ಅವರೆಲ್ಲರೂ ಕೂಡ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾದ್ದು ಅಂತ ಹೇಳಿದ್ರೆ ಅದರ ಪೂರ್ಣ ಸಂಪಾದಕರು ಸೀತಾರಾಮ್ ಗೋಯಲ್ ಅವರು. ಅವರದೇ 30ಕ್ಕಿಂತ ಹೆಚ್ಚಿನ ಗ್ರಂಥಗಳಿವೆ. ಸುಮಾರು 15 ವರ್ಷಗಳ ಹಿಂದೆ ಭೈರಪ್ಪನವ್ರು ಹೇಳಿದ್ರು, ನೀವು ಈ ಗ್ರಂಥಗಳನ್ನು ಕನ್ನಡದಲ್ಲಿ ತರಬೇಕು, ನಿಜವಾದ ಇತಿಹಾಸ ಇದರಲ್ಲಿದೆ, ಬಹಳ ಪ್ರಮುಖವಾದ ಗ್ರಂಥಗಳು ಹಾಗೆ ಅಂತ. 15 ವರ್ಷಗಳಿಂದ ನಾನು ಗೌರವ ಸಂಪಾದಕನ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೆ ಸುಮಾರು 19 ಕೃತಿಗಳು ಬಂದಿವೆ ನಮ್ಮ ವಾಯ್ಸ್ ಆಫ್ ಇಂಡಿಯಾ ಕನ್ನಡ ಸರಣಿನಲ್ಲಿ. ಇದು ಬಹಳ ಟಫ್ ಅನ್ನೋವಂಥ ಕೃತಿಗಳಿವು. ಯಾಕೆ ಅಂತ ಹೇಳಿದ್ರೆ, ನಾವು ಜನಗಳಿಗೆ ಕೊಡಬೇಕಾದ್ರೆ, ಕನ್ನಡದಲ್ಲಿ ಕೊಡಬೇಕಾದ್ರೆ ಸರಿಯಾದ ಅರ್ಥವನ್ನೇ ಅದು ಒಂದು ರೀತಿ ಹೊಮ್ಮಿಸ್ಬೇಕು. ಆಗ ಮಾತ್ರ ಸಾರ್ಥಕತೆ ಇದೆ. ಈಗಾಗಲೇ ಹೇಳಿದ್ನಲ್ಲ, ಧರ್ಮ ಅಂದರೆ ಧರ್ಮದ ಅರ್ಥ ಬರಬೇಕು, ರಿಲಿಜನ್ ಅಂದರೆ ರಿಲಿಜನ್ ಅರ್ಥ ಬರಬೇಕು. ಒಬ್ಬನನ್ನು ಸುಲ್ತಾನ ಅಂತ ಹೇಳಬೇಕಾದ್ರೆ, ಸಮ್ರಾಟ ಅಂತ ಹೇಳಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಪದಗಳನ್ನು ಬಳಸಬೇಕು ಹಾಗೆ ಅಂತ. ಈಗ ಮೈಸೂರಿನ ಸುಲ್ತಾನರಾದ ಕೃಷ್ಣರಾಜ ಒಡೆಯರ್ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಅಂದರೆ ತಪ್ಪಾಗುತ್ತೆ. ಅವ್ರಿಗೇನಿದ್ರೂ ಕೂಡ ನಾವು ರಾಜ ಅನ್ನೋ ಪದನೇ ಬಳಸಬೇಕಾಗತ್ತೆ. ವಿಜಯನಗರದ ಬಾದಶಾಹ ಕೃಷ್ಣದೇವರಾಯ ಅಂತ ಹೇಳೋ ಹಾಗಿಲ್ಲ. ಅದೇ ರೀತಿ ಅಕ್ಬರ್ ಆಗ್ಬೋದು, ಟಿಪ್ಪು ಆಗ್ಬೋದು, ಅವರಿಗೆ ಅವರ ಹಿನ್ನೆಲೆಯ ಪದಗಳನ್ನೇ ಬಳಸಬೇಕಾಗುತ್ತೆ. ಇಲ್ಲ ಅಂತಂದರೆ ಅಲ್ಲಿ ಸರಿಯಾದ ಒಂದು ಅರ್ಥದ ಸಂವಹನ ಆಗೋದೇ ಇಲ್ಲ. ಇದು ನಮಗೆ ಕನ್ನಡದಲ್ಲಿ ಬಹಳ ದೊಡ್ಡ ಒಂದು ಸವಾಲಾಯಿತು, ಈ ರೀತಿ ಮಾಡಬೇಕು ಹಾಗೆ ಅಂತ. ಇನ್ನೊಂದು ಕನ್ನಡ ಸರಣಿ ಬಗ್ಗೆ ಹೇಳೋದಾದರೆ ಉಚ್ಚಾರಣೆಗಳು ನೋಡಿ. ನಮಗೆ ಕಳೆದ 200 ವರ್ಷಗಳಲ್ಲಿ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ, ಲಕ್ಷಾಂತರ ಗುರುಕುಲಗಳನ್ನು ಬ್ರಿಟಿಷರು ನಾಶ ಮಾಡಿದ್ರು. ಇಂಗ್ಲೀಷ್ ವಿದ್ಯಾಭ್ಯಾಸ ಬಂತು. ಬರೀ ಇತಿಹಾಸ ಅಷ್ಟೇ ಅಲ್ಲ, ಉಳಿದ ಅನೇಕ ಸಂಗತಿಗಳನ್ನು ಕೂಡ ಇಂಗ್ಲೀಷಲ್ಲಿ ನಾವು ಕಲಿಯೋ ಆಯಿತು. ಇಂಗ್ಲೀಷ್ ಅನ್ನೋಂಥದ್ದು ಒಂದು ಭಾಷೆ, ಅದಕ್ಕೆ ಲಿಪಿ ಇಲ್ಲ. ಅದು ಬಳಸುವಂಥದ್ದು ರೋಮನ್ ಲಿಪಿ. ರೋಮನ್ ಲಿಪಿಗೆ ತುಂಬ ಮಿತಿಗಳಿವೆ. ನಮ್ಮ ಕನ್ನಡ, ತೆಲುಗು, ದೇವನಾಗರಿ ಲಿಪಿ ಈ ರೀತಿ ಬಹಳ ಶಕ್ತಿಯುತವಾದ ಮತ್ತು ವೈಜ್ಞಾನಿಕವಾದ ಒಂದು ವಿನ್ಯಾಸ ಇರೋ ಲಿಪಿಗಳೆಲ್ಲ ಅವೆಲ್ಲ. ಅಲ್ಲೇನಾಗಿದೆ ಅಂತ ಹೇಳಿದ್ರೆ, ತಕಾರ ಟಕಾರ ವ್ಯತ್ಯಾಸ ಗೊತ್ತಾಗಲ್ಲ, ದಕಾರ ಡಕಾರ ವ್ಯತ್ಯಾಸ ಗೊತ್ತಾಗಲ್ಲ, ಮಿನಿಮಮ್ ಹ್ರಸ್ವ ದೀರ್ಘ ಗೊತ್ತಾಗೋದಿಲ್ಲ. ಈ ಥರದ ತೊಂದರೆಗಳಿರೋದ್ರಿಂದ ಏನಾಗುತ್ತೆ ಅಂದರೆ, ಅಕ್ಷರಶಃ ಸಾವಿರಾರು ಸ್ಥಳನಾಮಗಳು ಗೊತ್ತೇ ಆಗೋದಿಲ್ಲ. ಅದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೆ. ನಾನು ಅಂಕಣಕಾರ, 42 ವರ್ಷಗಳಿಂದ ಅಂಕಣ ಬರಿತಾ ಇದ್ದೀನಿ. ನಮ್ಮ ಪತ್ರಿಕೆಗಳಲ್ಲಿ, ಅಂಕಣಗಳಲ್ಲಿ, ಬರಹಗಳಲ್ಲಿ ಅಮೇಥಿ ಅನ್ನೋ ಪದ ಬಳಸ್ತೀವಿ ನಾವು. ಉತ್ತರ ಪ್ರದೇಶದ ಒಂದು ಪಾರ್ಲಿಮೆಂಟ್ರಿ ಕ್ಷೇತ್ರ. ಅಲ್ಲಿ ಹಿಂದೆ ಸಂಜಯ್ ಗಾಂಧಿ ನಿಲ್ತಾ ಇದ್ದರು, ಆಮೇಲೆಲ್ಲ ಬೇರೆಯವರು ನಿಲ್ತಾ ಇದ್ದರು. ಅದರ ಮೂಲ ಉಚ್ಚಾರಣೆ ಏನು? ಅಮೇಠಿ. ಇದು ನಮಗೆ ಗೊತ್ತೇ ಇಲ್ಲ. ಈ ಥರದ ಸಾವಿರಾರಿದೆ. ನಾವು ಇಂಗ್ಲೀಷಿನ ರೋಮನ್ ಲಿಪಿಯ ಒಂದು ಸಿಂಕಿಯಾಂಗ್ ಅಂತ ನೋಡಿ ಸಿಂಕಿಯಾಂಗ್ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಅದರ ಸರಿಯಾದ ಒಂದು ಉಚ್ಚಾರಣೆ ಶಿಂಜಾಂಗ್ ಅಥವಾ ಶಿಂಜಿಯಾಂಗ್ ಅಂತ. ಈ ಎಲ್ಲದನ್ನು ಕೂಡ ನಾವು ಬೇಕಾಬಿಟ್ಟು ಕೊಡೋಕ್ಕೆ ಬರೋದಿಲ್ಲ. ಅದು ಇಷ್ಟು ದೊಡ್ಡ ವಿದ್ವಾಂಸರಿಗೆ ಅವರ ಒಂದು ಕೊಡುಗೆ ಏನಿದೆ ಅದನ್ನು ಕನ್ನಡದಲ್ಲಿ ಕೊಡಬೇಕಾದ್ರೆ ನಾವು ಅನ್ಯಾಯ ಮಾಡಬಾರ್ದು, ಸರಿಯಾಗೇ ಕೊಡಬೇಕಾಗತ್ತೆ. ಪದಗಳು ಸರಿಯಾದ ಅರ್ಥವನ್ನೇ ಕೊಡಬೇಕಾಗುತ್ತೆ ಹಾಗೆ ಅಂತ. ಹಾಗಾಗಿ
ಈ ಒಂದು ಕೃತಿ ಏನಿದೆ ಸೀತಾರಾಮ್ ಗೋಯಲ್ ಅವರದ್ದು, ಹಿಂದೂ ದೇವಾಲಯಗಳು ಇಸ್ಲಾಮಿ ವಿಧ್ವಂಸದ ಇತಿಹಾಸ ಏನಿದೆ, 5 ವರ್ಷಗಳ ಕೆಲಸ ಹಿಡಿಯಿತು. ಹಾಗೆ ಅಷ್ಟು ಕೆಲಸ ಹಿಡಿಯೋಷ್ಟು ಅದು ಕಠಿಣವಾದ ಒಂದು ಕೃತಿ, ಗಂಭೀರವಾದ ಒಂದು ಕೃತಿ. ಅಲ್ಲಿರೋ ಪ್ರತಿಯೊಂದು ಸಾಲು, ಪ್ರತಿಯೊಂದು ಪದ ಕೂಡ ಬಹಳ ಪರಿಣಾಮಕಾರಿ. ಅದಕ್ಕೆ ಹೇಳಿದ್ದು ಭಾರತದ ವರ್ತಮಾನ ಮತ್ತು ಭವಿಷ್ಯಗಳನ್ನು ಬದಲಾಯಿಸೋ ಶಕ್ತಿ ಅದಕ್ಕಿದೆ ಹಾಗೆ ಅಂತ. ಮತ್ತೆ ಹೇಳೋದಾದರೆ ಈ ವಾಯ್ಸ್ ಆಫ್ ಇಂಡಿಯಾ ಕೃತಿಗಳಲ್ಲಿ ಇಂಗ್ಲೀಷ್ ಆಗಬಹುದು, ಕನ್ನಡ ಆಗಬಹುದು, ಹಿಂದಿನಲ್ಲಿ ಕೂಡ ಕೆಲವು ಕೃತಿಗಳನ್ನು ಅವರು ತಂದಿದ್ದಾರೆ. ಎಲ್ಲ ಕೃತಿಗಳಲ್ಲೂ ಕೂಡ ಅದರ ಶಕ್ತಿ ಏನು ಅಂತ ಹೇಳಿದ್ರೆ ಸಾಕ್ಷ್ಯಾಧಾರಗಳು ಹಾಗೆ. ಆಮೇಲೆ ಸತ್ಯನೇ ಪರಮೋಚ್ಚವಾದ್ದು, ಈಗ ಈ ಸತ್ಯದ ಬೆಳಕು ಬೇಕು ಹಾಗೆ ಅಂತ. ಈಗ ಈ ಕೃತಿಯಲ್ಲಿ ಇಸ್ಲಾಮಿಕ್ ದಾಳಿಗೊಳಗಾದ 100 ದೇಗುಲಗಳ ಪಟ್ಟಿಯನ್ನು ನೀವು ಕೊಟ್ಟಿದ್ದೀರಿ, ಅವರು ಕೊಟ್ಟಿದ್ದಾರೆ ಅಥವಾ ನೀವು ಅದನ್ನು ಉಲ್ಲೇಖ ಮಾಡಿದ್ದೀರಿ. ಅದರಲ್ಲಿ ಕರ್ನಾಟಕದ ಸುಮಾರು 50ಕ್ಕೂ ಮಿಕ್ಕಿದ ದೇವಸ್ಥಾನಗಳ ಹೆಸರು ಕೂಡ ಇದೆ. ಇದೆಲ್ಲದಕ್ಕೂ ಅವರು ದಾಖಲೆಗಳನ್ನು ಒದಗಿಸಿದ್ದಾರೆ. ಹೌದು. ಏನಂತ ಹೇಳಿದ್ರೆ ಅದು ಆಗಲೇ ಹೇಳಿದ್ನಲ್ಲ, ಈ ಮುಸ್ಲಿಂ ಕ್ರಾನಿಕ್ಲರ್ಸ್ ಏನು ಬರೆದ್ರು ಹಾಗೆ ಅಂತ, ಆ ಎಲ್ಲ ದಾಖಲೆಗಳು ಕೂಡ ಪರ್ಷಿಯನ್ ಲಿಪಿನಲ್ಲಿದೆ ಮತ್ತು ಅವೆಲ್ಲದನ್ನು ಕೂಡ ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಇಸ್ಲಾಂ ಆಗಬಹುದು, ಹೀಬ್ರೂ ಭಾಷೆಯಲ್ಲಿ ಇದ್ದಿದ್ದಾಗ್ಬೋದು, ಎಲ್ಲದೂ ಕೂಡ ಇಂಗ್ಲೀಷ್ ಭಾಷೆಗೆ ಅನುವಾದ ಆಗಿವೆ. ಅದನ್ನು ಆಧಾರ ಇಟ್ಟುಕೊಂಡು ಸೀತಾರಾಮ್ ಗೋಯಲ್ ಅವರು ಈ ಒಂದು ಸರಣಿಯನ್ನು ತಂದಿದ್ದಾರೆ. ಸಾಂಸ್ಕೃತಿಕ ಭಾರತದಲ್ಲಿ ಕನಿಷ್ಠ ಈ ಇಸ್ಲಾಮಿ ದಾಳಿಗೆ 40,000ಕ್ಕಿಂತ ಹೆಚ್ಚು ದೇವಾಲಯಗಳು ನಾಶ ಆಗಿವೆ ಹಾಗೆ. ಅದರಲ್ಲಿ ಎಲ್ಲದನ್ನು ಕೂಡ ಏನು ಮಾಡಿದ್ದಾರೆ, ದೇವಾಲಯಗಳನ್ನು ನಾಶ ಮಾಡಿದ್ರು, ಅರಮನೆಗಳನ್ನು ನಾಶ ಮಾಡಿದ್ರು, ಅಲ್ಲಿ ಮಜಾರ್ಗಳನ್ನು ನಿರ್ಮಾಣ ಮಾಡಿದ್ರು, ಗೋರಿಗಳನ್ನು ನಿರ್ಮಾಣ ಮಾಡಿದ್ರು, ಅನೇಕ ಜಾಗದಲ್ಲಿ ಕಬ್ರಿಸ್ತಾನ್ ಅದನ್ನು ನಿರ್ಮಾಣ ಮಾಡಿದ್ರು ಹಾಗೆ ಅಂತ. ಎಲ್ಲದನ್ನು ಕೂಡ ಹೆಸರು ಬದಲಾಯಿಸಿದ್ರು ಮತ್ತು ಸ್ಥಳನಾಮಗಳು ಕೂಡ ಬದಲಾವಣೆ ಆಗಿವೆ. ಮಥುರೆನವರು ಬದಲಾವಣೆ ಮಾಡಿದ್ರು. ನಮ್ಮಲ್ಲಿ ಕೂಡ ಅನೇಕ ಸಂಗತಿಗಳನ್ನು ನಾವು ನೋಡ್ಬೋದು. ಮೈಸೂರಿನವರು ನಜರಾಬಾದ್ ಅಂತ ಮಾಡಿದ್ರು, ಆಮೇಲೆ ಸಕಲೇಶ್ಪುರನ ಮಂಜರಾಬಾದ್ ಅಂತ ಮಾಡಿದ್ರು. ಈ ರೀತಿ ಇಡೀ ದೇಶದಲ್ಲಿ 16,000 ಸ್ಥಳಗಳನ್ನು, ಅಲಹಾಬಾದ್, ಆ ಥರದ ಅನೇಕ ಇದನ್ನು ಬದಲಾವಣೆಗಳನ್ನು ಮಾಡಿದ್ರು ಹಾಗೆ ಅಂತ. ಆ ಮೂಲ ಏನಿದೆ ಅದನ್ನು ಕೊಡಬೇಕಾಗತ್ತೆ, ಅದರ ಇತಿಹಾಸ ಕೊಡಬೇಕಾಗತ್ತೆ ಮತ್ತು ಅದನ್ನು ಉಲ್ಲೇಖ ಮಾಡಬೇಕಾಗತ್ತೆ. ಎಷ್ಟು ದೊಡ್ಡ ಪಟ್ಟಿ ಇದೆ ಅಂತ ಹೇಳಿದ್ರೆ, ಆ 40,000ದಲ್ಲಿ ಇದರಲ್ಲಿ 1,000ಕ್ಕೂ ಹೆಚ್ಚಿನ ಈ ದೇವಾಲಯಗಳ ಮತ್ತು ಮಂದಿರಗಳ ಪಟ್ಟಿ ಇದೆ. ಇಲ್ಲಿ ದೇವಾಲಯಗಳು ಅಂತ ಹೇಳಿದ್ರೆ ನಮ್ಮ ವಿಶೇಷವಾಗಿ ಟೆಕ್ಸ್ಟ್ ಬುಕ್ಗಳಲ್ಲಿ ಕಮ್ಯುನಿಸ್ಟರಾಗಲಿ ಇವರಾಗಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹಿಂದೂಗಳನ್ನು, ಬೌದ್ಧರನ್ನು ಮತ್ತು ಜೈನರನ್ನು ಎಲ್ಲರನ್ನೂ ಕೂಡ ಬೇರೆ ಬೇರೆ ಅನ್ನೋ ಥರ ಮಾಡಿದ್ದಾರೆ. ಅದೆಲ್ಲ ತಪ್ಪು, ಅದೆಲ್ಲ ಸುಳ್ಳು, ಅದೆಲ್ಲದೂ ಕೂಡ ಸನಾತನ ಧರ್ಮದ ಒಂದು ಚೌಕಟ್ಟಿಗೆ ಬರೋವಂಥವು ಹಾಗೆ ಅಂತ. ಹಾಗಾಗಿ ಈ ಒಂದು ಪಟ್ಟಿನಲ್ಲಿ ಈ ಎಲ್ಲ ದೇವಾಲಯಗಳು ಕೂಡ ಸೇರ್ಕೊಳ್ಳುತ್ತೆ. ಬೌದ್ಧ ಆಗ್ಬೋದು, ಜೈನ ಆಗ್ಬೋದು, ಹಿಂದೂ ಅಂತಂದರೂ ಕೂಡ ಅದರಲ್ಲಿ ಅನೇಕ ವೈವಿಧ್ಯಗಳಿದೆ, ಪ್ರವರ್ಗಗಳು ಬೇರೆ ಬೇರೆ ಇದೆ. ಆ ಎಲ್ಲದನ್ನು ಕೂಡ ನಾಶ ಮಾಡಿದ್ರು. ನಮಗೆ ಕರ್ನಾಟಕದ ಅನೇಕ ಸಂಗತಿಗಳು ಗೊತ್ತು, ಯಾವ ರೀತಿ ಆದಿಲ್ ಶಾಹಿಗಳು ಹಂಪಿನ ನಾಶ ಮಾಡಿದ್ರು ಹಾಗೆ ಅಂತ. ಆ ಹಂಪಿ ಬಗ್ಗೆ ಕೆಲವು ಸಾಲುಗಳು ಮಾತ್ರ ಇದೆ ಇದರಲ್ಲಿ. ಅಂದರೆ ಈ ಒಂದು ಕೃತಿನಲ್ಲಿ ಕನ್ನಡದ ಅನುವಾದದಲ್ಲಿ 150 ಪುಟಗಳಷ್ಟು ಈ ಪಟ್ಟಿ ಇದೆ. ಅದರಲ್ಲಿ ಹಂಪೆದು ಕೆಲವು ಸಾಲುಗಳು ಮಾತ್ರ ಬರುತ್ತೆ ಅಂತ ಹೇಳಿದ್ರೆ ಆಗಿರೋ ವಿಧ್ವಂಸದ ಒಂದು ಪರಿಮಾಣ ಗೊತ್ತಾಗುತ್ತೆ, ಎಷ್ಟು ಭಯಾನಕವಾಗಿ ಆಗಿದೆ ಹಾಗೆ ಅಂತ. ಯಾವುದು ಅವರಿಗೆ ದಾಖಲೆಗಳು ಸಿಕ್ಕಿದೆಯೋ ಅದನ್ನು ಇವರು ಪಟ್ಟಿ ಮಾಡಿದ್ದಾರೆ. ಇದಲ್ಲದೇನೂ ಕೂಡ ಅನೇಕ ಸಾವಿರ ಹಾಗೇ ಇದೆ. ಅಂದರೆ ಕೆಲವು ದಾಖಲೆಗಳೇ ಸಿಕ್ಕೋದಿಲ್ಲ. ಕರ್ನಾಟಕದ್ದೇ ಉದಾಹರಣೆ ಕೊಡೋದಾದರೆ, ಬಿಜಾಪುರದ ಹೇಳೋದಾದರೆ, ಅಲ್ಲಿ ಏನೊಂದು ಕಟ್ಟಡಗಳಿದೆ ಎಲ್ಲದನ್ನು ಕೂಡ ಆ ಒಂದು ನಿರ್ಮಾಣ ಆದಿಲ್ ಶಾಹಿಗಳಿದ್ದು ಅಂತ ಹೇಳ್ತಾರೆ. ಹಾಗಿಲ್ಲ. ಅದು ಎಷ್ಟು ದಾಖಲೆಗಳು ನಾಶ ಆಗಿದೆ ಅಂತ ಹೇಳಿದ್ರೆ, ಮೂಲ ಏನಿತ್ತು, ಯಾರಿದು ಮಾಡಿದ್ದಾರೆ ಅಂತ ಅನ್ನೋದನ್ನು ಒಂದು ರೀತಿ ಅಧ್ಯಯನ ಮಾಡೋದು, ಸಂಶೋಧನೆ ಮಾಡೋದು ಬಹಳ ಕಷ್ಟದ ಕೆಲಸ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಕೃತಿಯ ಲೇಖಕ ಮಂಜುನಾಥ ಅಜ್ಜಂಪುರ ಅವರು ಇಷ್ಟೊತ್ತು ನಮ್ಮ ಜೊತೆ ತುಂಬ ವಿವರವಾದಂತಹ ಮಾಹಿತಿಯುಕ್ತವಾದಂತಹ ಸಂವಾದವನ್ನು ಮಾಡಿದ್ದಾರೆ. ಹಿಂದೂ ದೇವಾಲಯಗಳು ಇಸ್ಲಾಮಿ ವಿಧ್ವಂಸದ ಇತಿಹಾಸ, ಇದು ಇನ್ನು ಪ್ರಥಮ ಸಂಪುಟ.
ಇದು ಎಲ್ಲ ಕಡೆಯೂ ಸಿಗ್ತಾ ಇದೆ. ಕಳೆದ ವಾರ ಬಿಡುಗಡೆ ಆದಂಥ ಈ ಕೃತಿಯ ಮುಖಬೆಲೆ 600 ರೂಪಾಯಿ. ಎಲ್ಲ ಕಡೆಯೂ ಸಿಗುತ್ತೆ. ಖರೀದಿಸಿ ಓದಿ. ಧನ್ಯವಾದ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊಂದು ಮಾಹಿತಿಯನ್ನು ಕೊಟ್ರಿ. ಇಂಥ ಒಂದು ಅದ್ಭುತವಾದಂಥ ಗ್ರಂಥವನ್ನು ನೀವು ಕನ್ನಡಕ್ಕೆ ತಂದಿದ್ದೀರಿ. ಇದಕ್ಕೆ ನಾವೆಲ್ಲರೂ ಧನ್ಯವಾದ ಹೇಳ್ತೀವಿ. ಮತ್ತೊಮ್ಮೆ ಮಾತಾಡೋಣ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವಿಶ್ವವಾಣಿ ಈ ಒಂದು ವಾಹಿನಿ ಏನಿದೆ, ಎಲ್ಲರ ವೀಕ್ಷಕರಿಗೆ ವಾಹಿನಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.